ನನ್ನ ಅಕ್ಕರೆಯ ಕರುಣ ಬಾಂಧವರೇ, ನಿಮ್ಮೆಲ್ಲರ ಬದುಕು ಹಸನಾಗಿರಲಿ. ಹೇಗಿದ್ದೀರಾ ನೀವೆಲ್ಲರೂ? ನಾನು ನಿಮ್ಮ ಪ್ರೀತಿಯ ಅಬು ರಾಜೀಸ್ ಅವನು. ಬಂಧುಗಳೇ, ಇವತ್ತು ಈ ವಿಷಯವನ್ನು ನಿಮ್ಮ ಮುಂದೆ ಇಡುವ ಮೊದಲೇ ನನ್ನ ಕಂಠ ಹೂತು ಹೋಗುತ್ತಿದೆ, ಎದೆ ನಡುಗುತ್ತಿದೆ. ಇದು ಕೇವಲ ಕೇರಳದ ಕೋಳಿಕೋಡಿನಿಂದ ಬಂದ ಒಂದು ವಾರ್ತೆಯಲ್ಲ. ನಮ್ಮ ಮನುಷ್ಯತ್ವದ ಬುಢವನ್ನೇ ಅಲುಗಾಡಿಸುವಂತಹ ಒಂದು ಮಹಾ ದುರಂತ. 16ರ ಹರೆಯದ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದ, ಡಾಕ್ಟರ್ ಆಗಬೇಕೆಂದು 1000 ಕನಸು ಕಂಡಿದ್ದ ನಸ್ರೀನ್ ಎಂಬ ಪುಟ್ಟ ಕಂದ ಇಂದು ಮಣ್ಣಿನ ಪಾಲಾಗಿದ್ದಾಳೆ. ಅಬ್ಬಬ್ಬಾ, ಎಂಥ ಭೀಕರ ಕಾಳವಿದು ನೋಡಿ. ತಮ್ಮನ ಒಡ ಹುಟ್ಟಿದವಳ ಮಗನೇ ಅಂದರೆ ಅಣ್ಣನ ಸ್ಥಾನದಲ್ಲಿ ನಿಂತು ರಕ್ಷಿಸಬೇಕಾದವನೇ ಕಾಳನಾಗಿ ಬಂದಿದ್ದಾನೆ ಎಂದರೆ ನಾವು ಈ ಕಾಲದಲ್ಲಿ ಯಾರನ್ನು ನಂಬಬೇಕು? ಅಸ್ಲಾಂ ಅಲೈಕುಂ ಬಂಧುಗಳೇ, ಮನುಷ್ಯ ತನ್ನ ಒಳಗಿನ ಸೇಡನ್ನು ಸಾಕಿಕೊಂಡರೆ ಅದು ಎಂಥ ವಿಕೃತಿಯನ್ನು ಸೃಷ್ಟಿಸುತ್ತದೆ ಎಂಬುದಕ್ಕೆ ಈ ಘಟನೆ ಸಾಕ್ಷಿ. ಈ ಅದ್ನಾನ್ ಎಂಬ 20ರ ಹರೆಯದ ಯುವಕ ಇದೇ ಮನೆಯ ಅಣ್ಣ ಉಂಡವನು, ಇದೇ ಮನೆಯವರ ಪ್ರೀತಿಯಲ್ಲಿ ಬೆಳೆದವನು. ಬಂಧುಗಳೇ, ನೀವು ಆಲೋಚಿಸಿ, ಆತ ಕೇವಲ ಹಣಕ್ಕಾಗಿ ಬರಲಿಲ್ಲ, ಬದಲಾಗಿ ತನ್ನನ್ನು ಅವಮಾನಿಸಿದವರ ಮೇಲೆ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕಿದ್ದ. ಒಂದು ಸಣ್ಣ ತಪ್ಪು, ಒಂದು ಕಳ್ಳತನದ ಆರೋಪ ಅವನನ್ನು ಮನೆಯಿಂದ ಹೊರ ಹಾಕುವಂತೆ ಮಾಡಿತ್ತು. ಆದರೆ ಆ ಕೋಪ ಆತನ ಕಣ್ಣನ್ನು ಕುರುಡು ಮಾಡಿತ್ತು. ಬಂಧುಗಳೇ, ರಾತ್ರಿ 7:30 ಗಂಟೆಗೆ ಯಾರೂ ಇಲ್ಲದ ವೇಳೆ ಮನೆಯ ಕಲ್ಲಹಾದಿಯಿಂದ ನುಗ್ಗಿ ಬಾತ್ರೂಮಿನಲ್ಲಿ ಅಡಗಿ ಕುಳಿತಿದ್ದ ಆ ಕಿರಾತಕ ಇಡೀ ಕುಟುಂಬ ಗಾಢ ನಿದ್ರೆಯಲ್ಲಿದ್ದಾಗ ತನ್ನದೇ ತಂಗಿಯಂತಿದ್ದ ಆ ಮಗುವಿನ ಕೋಣೆಗೆ ನುಗ್ಗಿದ್ದಾನೆ. ಆ ಮಗು ಉಸಿರಾಡಲು ಒದ್ದಾಡುತ್ತಿದ್ದರೂ ಕೂಡ ಕರುಣ ತೋರಿಸದ ಆ ನರಾಧಮ ಆಕೆಯ ಲೆಗ್ಗಿನ್ಸ್ ಬಳಸಿ ಆಕೆಯ ಪ್ರಾಣ ಪಕ್ಷಿಯನ್ನು ಹಾರಿಸಿದ್ದಾನೆ. ಮಾನವ ಕುಲಕ್ಕೆ ಮಾರ್ಗದರ್ಶಿಯಾದ ಪವಿತ್ರ ಕುರ್ಆನ್ ನಮ್ಮನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಹೀಗೆ ಹೇಳುತ್ತದೆ, ವಲಾ ತಖ್ತುಲು ನಫ್ಸಲ್ಲದಿ ಹರ್ರಮಲ್ಲಾಹು ಇಲ್ಲಾ ಬಿಲ್ ಹಕ್. ಇದರ ಭಾವಾರ್ಥವೇನೆಂದರೆ, ಅನಗತ್ಯವಾಗಿ ಯಾವುದೇ ಜೀವವನ್ನು ಹತ್ಯೆ ಮಾಡಬೇಡಿ, ಅದು ಮಹಾಪಾಪ. ಆದರೆ ಇಲ್ಲಿ ಏನಾಯಿತು? ಸಮಾಜ ಚುಚ್ಚುಮಾತುಗಳನ್ನು, ಮನೆಯವರ ಹೋಲಿಕೆಗಳನ್ನು ಮತ್ತು ಅವಮಾನದ ಕಿಚ್ಚು ಒಬ್ಬ ಮನುಷ್ಯನನ್ನು ಅದೆಷ್ಟು ಅಂಧಕಾರಕ್ಕೆ ದೂಡುತ್ತದೆ ಎಂದರೆ, ಆತ ಮಾಡಿದ ಕೊಲೆ, ಆತ ಕೊಲೆ ಮಾಡಿದ್ದು ಮಾತ್ರ ಅಲ್ಲ, ತಾನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಂಶಯ ಮತ್ತು ದ್ವೇಷ ಅನ್ನೋದು ಕ್ಯಾನ್ಸರ್ಗಿಂತಲೂ ಅದು ನಮ್ಮ ವಿವೇಕವನ್ನೇ ತಿಂದು ಹಾಕುತ್ತದೆ. ಬಂಧುಗಳೇ, ಇಲ್ಲಿ ನಾವು ಗಮನಿಸಬೇಕಾದ ಇನ್ನೊಂದು ಮರ್ಮಾಘಾತವಾದ ವಿಚಾರವಿದೆ. ಈ ಅದ್ನಾನ್ ಕೇವಲ ನಸ್ರೀನ್ ಅವಳನ್ನು ಕೊಲ್ಲಲು ಬಂದವನಲ್ಲ, ಆತ ಇಡೀ ಕುಟುಂಬವನ್ನೇ ಮುಗಿಸಲು ಸ್ಕೆಚ್ ಹಾಕಿದ್ದಾನೆ ಎಂಬ ಸಂಶಯ ಕಾಡುತ್ತಿದೆ. ಯಾಕೆಂದರೆ ಆತ ಕೊಲೆಯ ನಂತರ ಮನೆಯ ಎಸಿಗಳನ್ನು ಆನ್ ಮಾಡಿದ, ಅಜ್ಜಿಯ ತಲೆಯ ಕೆಳಗಿದ್ದ ಬೀಗದ ಕೈಗಳನ್ನು ಕದಿಯಲು ಯತ್ನಿಸಿದ್ದ. ಇದು ಎಷ್ಟು ದಿಗಿಲು ಹುಟ್ಟಿಸುತ್ತದೆ ಅಲ್ವಾ ಬಂಧುಗಳೇ? ಇದು ನಮಗೊಂದು ದೊಡ್ಡ ಪಾಠ. ನಮ್ಮ ಮನೆಯ ಮಕ್ಕಳನ್ನು ಬೆಳೆಸುವಾಗ ಅವರನ್ನು ಇತರರೊಂದಿಗೆ ಹೋಲಿಸಿ ನಿಂದಿಸಬೇಡಿ. ಅವರ ತಪ್ಪುಗಳನ್ನು ಪ್ರೀತಿಯಿಂದ ತಿದ್ದಿ ಅವರನ್ನು ದೇಶದ ಮಡುವಿಗೆ ದೂಡಬೇಡಿ. ಇದು ಆ ತಾಯಿ ತನ್ನ ಮಗಳ ಜನ್ಮದಿನದಂದು ಆಕೆಯ ಮೈಯತ್ತನ್ನು ನೋಡುವಂತಾಗಿದೆ. ಅಂದರೆ ಆ ನೋವು ಆ ಅಲ್ಲಾಹನಿಗೆ ಗೊತ್ತು. ಜನ್ಮದಿನಕ್ಕೆ ಕೇಕು ಕತ್ತರಿಸಬೇಕಾದ ಕೈಗಳು ಇಂದು ಮಣ್ಣನ್ನು ಮುಚ್ಚುವಂತಾಗಿದೆ. ಎಂಥ ವಿಧಿ! ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಇದು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳಬೇಕಾಗಿದೆ. ನಾವು ಬೆಳೆಸುತ್ತಿರುವ ಸಂಸ್ಕೃತಿ ಎತ್ತ ಸಾಗುತ್ತಿದೆ? ಪ್ರವಾದಿವರಿಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಯಾರು ಕರುಣೆ ತೋರುವುದಿಲ್ಲವೋ ಅವರಿಗೆ ಅಲ್ಲಾಹನಿಂದಲೂ ಕರುಣೆ ಸಿಗುವುದಿಲ್ಲ ಎಂದು. ಆದರೆ ಇಲ್ಲಿ ಪ್ರೀತಿ ಸಿಗಬೇಕಾದ ಜಾಗದಲ್ಲಿ ದ್ವೇಷ ತಾಂಡವಾಡಿದೆ. ಬಾಲ್ಯದಿಂದಲೂ ತಬ್ಬಲಿಯಾಗಿದ್ದ ಅಥವಾ ಮನೆಯ ಆಶಯದಲ್ಲಿ ಬೆಳೆದವನು ಹೀಗೆ ಬೆನ್ನಿಗೆ ಚೂರಿ ಹಾಕುತ್ತಾನೆ ಎಂದರೆ ನಂಬಿಕೆ ಉಳಿದಿದೆ ಬಂಧುಗಳೇ. ಈ ಘಟನೆಯಲ್ಲಿ ಬಾಯಿಗೆ ತಾನೇ ಸೆಲ್ಲೋ ಟೈಪ್ ಸುತ್ತಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಂದರೆ ಆತ ತನ್ನ ಪಾಪದ ಕೃತ್ಯಕ್ಕೆ ಯಾರೂ ಸಾಕ್ಷಿಯಾಗಬಾರದು ಅಂದುಕೊಂಡಿದ್ದಾನೆ. ಅರಿವಿನ ಜ್ಯೋತಿಯನ್ನು ಬೆಳೆಸಿದುಕೊಳ್ಳಿ ಬಂಧುಗಳೇ. ಅಜ್ಞಾನದ ಮಡುವಿಗೆ ಬಿದ್ದು ಇಂತಹ ವಿಕೃತಿ ಹಾದಿ ತುಳಿಯಬೇಡಿ. ಪೋಷಕರೇ, ನನ್ನದೊಂದು ಕಳಕಳಿ ವಿನಂತಿ, ನಿಮ್ಮ ಮಕ್ಕಳ ನಡುವೆ ಎಂದು ತಾರತಮ್ಯ ಮಾಡಬೇಡಿ. ಹಿರಿಯವರ ಅವಮಾನದ ಮಾತುಗಳು ಎಳೆಯ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತಬಹುದು ಎಂಬ ಅರಿವು ಈ ಒಂದು ಘಟನೆಯಿಂದ. ನೈತಿಕತೆಯ ಅಧಪತನಕ್ಕೆ ಸಾಕ್ಷಿಯಾಗಿರುವ ಈ ಘಟನೆ ನಮ್ಮ ಪ್ರತಿಯೊಬ್ಬರ ಕಣ್ಣು ತೆರೆಸಲಿ. ವಿಶ್ವಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವಂತೆ, ಪ್ರತಿಯೊಂದು ಜೀವಿಯ ಮೇಲೆ ದಯ ತೋರುವುದರಲ್ಲೂ ನಿಮಗೆ ಪರಲೋಕದಲ್ಲಿ ಮಹಾ ಪ್ರತಿಫಲವಿದೆ ಎಂದೆ. ಜೀವ ಅಮೂಲ್ಯವಾದದ್ದು, ಅದು ಕೊಡುವ ಹಕ್ಕು ಅಲ್ಲಾಹನಿಗಾಗಿದ್ದರೆ ಉಳಿಸುವ ಜವಾಬ್ದಾರಿ ನಮಗಾಗಿದೆ.
ಸೇಡನ್ನು ಮರೆತು ಕ್ಷಮೆಯನ್ನು ರೂಢಿಸಿಕೊಳ್ಳಿ, ಪ್ರೀತಿಯನ್ನು ಹಂಚಿ. ಬಂಧುಗಳೇ, ನಾವಿಂದು ಸಾಯುವ ಮುನ್ನ ಏನನ್ನು ಸಂಪಾದಿಸುತ್ತಿದ್ದೇವೆ? ದೊಡ್ಡ ಆಸ್ತಿ, ಅಂತಸ್ತನ್ನು ಅಥವಾ ಜನರ ಪ್ರೀತಿಯನ್ನು? ಇಲ್ಲಿ ನೋಡಿ, ದೇಶದಿಂದ ಇಬ್ಬರು ಮಣ್ಣು ಪಾಲಾಗಿದ್ದಾರೆ. ಉಳಿದಿದ್ದು ಕೇವಲ ಕಣ್ಣೀರು ಮತ್ತು ನೋವು ಮಾತ್ರ. ಈ ಭೀಕರ ಘಟನೆಯ ಬಗ್ಗೆ ನಿಮಗೆ ಏನನಿಸುತ್ತದೆ? ಕಮೆಂಟ್ ಅಲ್ಲಿ ತಿಳಿಸಿ. ನಿಮ್ಮ ಸುತ್ತಮುತ್ತ ಇಂತಹ ದ್ವೇಷದ ವಾತಾವರಣವಿದ್ದರೆ ಅದನ್ನು ಸರಿಪಡಿಸಿಕೊಳ್ಳಿ. ನಿಮ್ಮ ಒಂದು ಸಂದೇಶವು ಮತ್ತೊಬ್ಬರ ಬದುಕಿನಲ್ಲಿ ಜಾಗೃತಿ ಮೂಡಿಸಬಹುದು. ಮತ್ತೆ ಸಿಗೋಣ ಅರಿವಿನ ಹೊಸ ಹಾದಿಯಲ್ಲಿ, ಇನ್ಶಾ ಅಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.